कर्मयोगः प्रोक्तः पुरातनः भक्तोऽसि मे सखा चेति रहस्यं हेतದುತ್ತಮಂ. ಅರ್ಜುನ, ನಾನು ನಿಂಗೆ ಈ ಪುರಾತನವಾದ ಅತಿ ಅಮೂಲ್ಯವಾದ ಕರ್ಮಯೋಗದ ಜ್ಞಾನವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ನನ್ನ ಪ್ರಿಯವಾದ ಸ್ನೇಹಿತನೂ ಹೌದು, ಭಕ್ತನೂ ಕೂಡ. ಇಲ್ಲಿ ಕೃಷ್ಣ ಮತ್ತೆ ಅರ್ಜುನರ ಒಂದು ಬಾಂಡಿಂಗ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೋದು. ಮತ್ತೆ ಭಗವಾನ್ ಕೃಷ್ಣ ಅವ್ರ ಮನ್ಸು ಮಾಡಿದ್ರೆ ಮಹಾಭಾರತದ ಯುದ್ಧದ ಯಾವುದೇ ಯೋಧರು ಕೂಡ ಅವ್ರ ಮುಂದೆ ನಿಲ್ಲೋದಕ್ಕೆ ಚಾನ್ಸೇ ಇರಲಿಲ್ಲ. ಆದರೂ ಅವರು ಯುದ್ಧ ಮಾಡದೆ ಅರ್ಜುನಂಗೆ ಈ ದಿವ್ಯವಾದ ಜ್ಞಾನವನ್ನು ಹೇಳಿಕೊಟ್ಟು ಅವನ ಕಾನ್ಫಿಡೆನ್ಸನ್ನ ಬೂಸ್ಟಪ್ ಮಾಡಿ ಆಪ್ಟಿಮಮ್ ಲೆವೆಲಲ್ಲಿ ಅವನ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಯುದ್ಧನ ಗೆಲ್ಲಿಸಬೇಕು ಅಂತ ಅವರು ನಿರ್ಧರಿಸಿದ್ರು. ಯಾಕೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಭಗವಂತನಾದ ಕೃಷ್ಣ ಇಲ್ಲಿ ಇಡೀ ಜಗತ್ತಿಗೆ ಒಂದು ಎಕ್ಸಾಂಪಲ್ನ ತೋರಿಸೋದಕ್ಕೆ ಡಿಸೈಡ್ ಮಾಡಿದರು. ಧರ್ಮದ ರಕ್ಷಣೆಯನ್ನು ಮಾಡೋದಕ್ಕೆ ಭಗವಂತನೇ ಇಳಿಬೇಕು ಅಂತಿಲ್ಲ. ಯಾರು ಅದನ್ನು ರಕ್ಷಿಸಬೇಕು ಅಂತ ಸ್ಥಿತ ಮನಸ್ಥಿತಿಯಿಂದ ಮಾಡೋದಕ್ಕೆ ಶುರು ಮಾಡ್ತಾರೋ ಅವ್ರಿಗೆ ಯಾವತ್ತು ಜಯ ಸಿಕ್ಕೇ ಸಿಗತ್ತೆ ಅಂತ ಇಲ್ಲಿ ತೋರಿಸ್ಬೇಕು ಅಂತ ಅವರು ಇದನ್ನು ಮಾಡಿದರು. ಅಂದರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವ್ರನ್ನ ಧರ್ಮವೇ ರಕ್ಷಿಸತ್ತೆ ಅಂತ ಇದರ ಅರ್ಥ.